ಇವತ್ತು ಉಳಿದಿರುವಂಥ ಇಡ್ಲಿಯಿಂದ ಯಾವ ರೀತಿಯಾಗಿ ಉಪ್ಪಿಟ್ಟು ಮಾಡೋದಂತ ನೋಡೋಣ ಬನ್ನಿ. ಒಂದು ಒಳ್ಳೆ ರೆಸಿಪಿ ಇರುತ್ತೆ, ಹೆಲ್ದಿ ಇರುತ್ತೆ ನೋಡಿ. ಇದೇ ಥರನೇ ಎಲ್ಲ ಇಡ್ಲಿನೂ ಸಣ್ಣದಾಗಿ ಚೂರು ಮಾಡ್ಕೋಬೇಕು. ಇದೇ ರೀತಿಯಾಗಿ ಎಲ್ಲ ಇಡ್ಲಿನೂ ನಾನು ಮಾಡ್ಕೋತೀನಿ. ಈಗ ಒಂದು 5 ಇಡ್ಲಿ ಇದ್ದು ಅದರಲ್ಲಿ ನಾನು ಮಾಡ್ತಿರೋದೀಗ 2 ಟೇಬಲ್ ಸ್ಪೂನ್ ಎಣ್ಣೆ ಕಾಯ್ಕಿಡ್ತೀನಿ. ಅದಕ್ಕೆ ಸಾಸಿವೆ ಹಾಕ್ತಿದ್ದೀನಿ, ಅದಕ್ಕೇ ಜೀರಿಗೆ ಹಾಕ್ತಿದ್ದೀನಿ. ಇದು ಜೀರಿಗೆ ಕೂಡ ಚೆನ್ನಾಗಿ ಹುರಿಲಿ. ಅದನ್ನು ಕಣ್ಣು ಮಾಡಿಟ್ಕೊಂಡಿರುವಂಥ ಮೆಣಸಿಕಾಯಿ, ಕರಿಬೇವು ಸೊಪ್ಪು, ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಈರುಳ್ಳಿನ 1 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೇ ಟೊಮೆಟೊ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಒಂದು ಟೊಮೆಟೊ, ಚಿಕ್ಕದಾಗಿರೋ ಒಂದು ಟೊಮೆಟೊ ಕೂಡ ಹಾಕ್ತಿದ್ದೀನಿ. ಅದಕ್ಕೇ ಅರಿಶಿನ ಹಾಕ್ತಿದ್ದೀನಿ ಸ್ವಲ್ಪ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕ್ತಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಸಾಂಬಾರು ಮಸಾಲೆ ಹಾಕ್ತೀನಿ 1 ಟೇಬಲ್ ಸ್ಪೂನು. ಇದನ್ನೆಲ್ಲ ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪದೆಲ್ಲ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ, ಇಲ್ಲಿ ನಾವು ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಕೈಯಿಂದ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ತಿದ್ದೀನಿ. ಇಡ್ಲಿನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲಕ್ಕೂ ಮಸಾಲೆ ಹತ್ತೋ ಹಾಗೆ. ಇದು ಡ್ರೈ ಆದರೆ ಸ್ವಲ್ಪ ನೀವು ನೀರು ಕೂಡ ಪಡಿಬೋದು, ಬಿಸಿ ನೀರು ಮಾಡಿ. ಸ್ವಲ್ಪ ನೀರು ಹಾಕ್ತೀನಿ ನೋಡಿ. ನಾನು ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ತಿದ್ದೀನಿ. ಇದು ಕಾಯಿಸಿರೋ ನೀರು, ತಣ್ಣೀರು ಹಾಕಬಾರ್ದು. ಕಾಯಿಸಿರೋ ನೀರು ಹಾಕಿದ್ರೇ ಚೆನ್ನಾಗಿ ಇದಕ್ಕೆ ಹತ್ಕೊಳ್ಳುತ್ತೆ. ಹಾಗಾಗಿ ನೀರು ಹಾಕಿ ಚೆನ್ನಾಗಿದೆ ಒಂದು ಸರ್ತಿ ಮಿಕ್ಸ್ ಮಾಡಿ, ಮುಚ್ಚಳ ಮುಚ್ಚಿ 1-2 ನಿಮಿಷ ಇದನ್ನು ಬೇಯಕ್ಕೆ ಬಿಡ್ತೀನಿ. 1-2 ನಿಮಿಷ ಸಾಕಾಗುತ್ತೆ ನೋಡಿ. ಇದನ್ನು 1-2 ನಿಮಿಷ ನಾನು ಬೇಯಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿದ್ದು ಹಟ್ಕೊಂಡಿದೆ ಖಾರ ಉಪ್ಪ. ಅದಕ್ಕೆ ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಮೇಲಕ್ಕೆ. ಚೆನ್ನಾಗಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿ ಆಯಿತು. ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನು ನಾನು ಒಂದು ಬೌಲಲ್ಲಿ ಈಗ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಇಡ್ಲಿ ಉಪ್ಪಿಟ್ಟು ಯಾವ ರೀತಿಯಾಗಿ ರೆಡಿ ಆಯ್ತಂತ. ಮಾಡೋದು ಕೂಡ ಸುಲಭ. ಅಂದರೆ ಈ ಥರ ಇಡ್ಲಿ ಏನಾದರೂ ಎಕ್ಸ್ಟ್ರಾ ಉಳಿದ್ರೆ ಈ ಥರ ಮಾಡಿದ್ರೆ ಆಗಿಬಿಡುತ್ತೆ, ಇಲ್ಲಾಂದರೆ ಹಾಗೆ ವೇಸ್ಟ್ ಆಗಿಬಿಡುತ್ತೆ ಇಡ್ಲಿ. ಹಾಗಾಗಿ ಈ ಥರ ಮಾಡಿಕೊಟ್ರೆ ದೊಡ್ಡವ್ರಿಗೂ ಸಣ್ಣವ್ರಿಗೂ ಇಷ್ಟ ಆಗುವಂಥ ಈ ರೆಸಿಪಿ. ಮತ್ತು ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೇಗೆ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಾಳೆ ಹೊಸ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.